ನಂದು ನಾವು ಹೋರಾಟಗಳು ಶುರು ಮಾಡಿ ಬಹುಶಃ ಒಂದು 2 ತಿಂಗಳಾಯಿತು. ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲೆಗೆ ಆಗಿರುವ ರೈತರಿಗಿರ್ಬೋದು, ಕುಡಿಯ ನೀರಿಗಿರ್ಬೋದು ಅನ್ಯಾಯ ಆಗಿದೆ. ಇವತ್ತು ಏನೊಂದು ಹೇಮಾವತಿ ಚಾನಲ್ನಲ್ಲಿ 25 TMC ನನಗೆ ಅಲೋಕೇಶನ್ ಆಗಿದೆ ತುಮಕೂರು ಜಿಲ್ಲೆಗೆ. ಇವತ್ತು ನಮ್ಮ ತುಮಕೂರು ಜಿಲ್ಲೆ ಬಹುಶಃ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಜಿಲ್ಲೆ. ಇವತ್ತು ದೇವಸ್ಥಾನದ 11 ತಾಲೂಕುಗಳು ಇದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಕೊರಟಗೆರೆ ಇರ್ಬೋದು, ಮಧುಗಿರಿ ಇರ್ಬೋದು, ತುಮಕೂರು ಗ್ರಾಮಾಂತರ ಇರ್ಬೋದು, ಕುಣಿಗಲ್ಲು ಮತ್ತು ಚಿತ್ತೂರು ಆ ಹಂತದ ನಮ್ಮ ಚಿಕ್ಕನಾಯಕನಹಳ್ಳಿ ಯುಪಿ ಈ ಭಾಗದ ಜನತೆ ಇವತ್ತು ಹೇಮಾವತಿ ನೀರನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದೆ. ಇವತ್ತು ಬಹುಮುಖ್ಯವಾಗಿ ಕೊಬ್ಬರಿ ಬೆಳೆಗಾರರು ಇವತ್ತು ಕಲ್ಪತರು ನಾಡು ನಮ್ಮ ಇಡೀ ಪ್ರಪಂಚದಲ್ಲಿ ಅದರಲ್ಲೂ ಏಷ್ಯಾ ಖಂಡದಲ್ಲಿ ದೊಡ್ಡ ಒಂದು APMC ಮಾರ್ಕೆಟ್ ಬಂದಿದೆ. ಇವತ್ತು ಅಂತ ಒಂದು ನಾಡಲ್ಲಿ ಕಲ್ಪತರು ನಾಡಿನಲ್ಲಿ ಇವತ್ತು ತೆಂಗು ಬೆಳೆಗಾರರು ಹೆಚ್ಚಿನ ರೀತಿಯಲ್ಲಿದ್ದಾರೆ. ಅವರಿಗೆಲ್ಲ ಇವತ್ತು ಎಲ್ಲಾ ತೆಂಗು ಬೆಳೆಗಾರರು ನಮ್ಮ ಹೇಮಾವತಿ, ಏಕೆಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಳೆ ನಂಬಿಕೊಂಡು ಯಾರು ಜೀವನ ಮಾಡೋಕ್ಕಾಗಲ್ಲ. ಹಾಗಾಗಿ ಹೆಚ್ಚು ಹೇಮಾವತಿ ನೀರನ್ನೇ ನಂಬಿಕೊಂಡು ಈ ಭಾಗದ ಜನತೆ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಗೆ ಒಂದು 2 ಸಚಿವರಿದ್ದಾರೆ, ಒಬ್ಬರು ರಾಜಣ್ಣ ಇದ್ದಾರೆ ಮತ್ತು ನಮ್ಮ ಪರಮೇಶ್ವರ್ ಗೃಹ ಮಂತ್ರಿಗಳು. ಇವತ್ತು ಎಲ್ಲ ಒಂದು ಕಡೆ ನಮ್ಮ ಜಿಲ್ಲೆಗೆ ಅವರು ನಮ್ಮ ಜಿಲ್ಲೆ ಸೀಮಿತರಾಗಿದ್ದಾರೋ ಅದೇ ನಮ್ಮಲ್ಲಿ ಯಾವತ್ತೊಂದು ಕ್ವಶನ್ ಯಾವಾಗಲೂ. ಏಕೆಂತಂದ್ರೆ ಈ ಒಂದು ಇದೊಂದು ದುರಂತ ಅಂತಲೇ ಹೇಳ್ಬೋದು. ಏಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ 25 TMCನೇ ಸಾಕಾಗ್ತಾ ಇಲ್ಲ. ಕೆಲವಾರು ಸಂದರ್ಭದಲ್ಲಿ 5 TMC ನೀರು ಬರಲ್ಲ. ಮಳೆಗಾಲ ಇಲ್ಲ ಅಂತಂದ್ರೆ ನಮ್ಮ ಜಿಲ್ಲೆಗೆ 5 TMC ನೀರು ಅಲೋಕೇಶನ್ ಆಗಲ್ಲ. ಹಲವಾರು ಪರಿಸ್ಥಿತಿ ನೋಡಿದ್ದೀವಿ. ಚಿತ್ತೂರಲ್ಲಿ ಕುಡಿಯ ನೀರು ಇಲ್ಲದೆ ಕೆರೆ ತುಂಬಿಸಿದ್ರೆ ಎಷ್ಟೋ ಬಾರಿ ಜೀವನ ಕಳೆದು ಇದರಲ್ಲಿ ಟ್ಯಾಂಕರ್ಗಳಲ್ಲಿ ಹಲವಾರು ವರ್ಷಗಳಲ್ಲಿ ನಾವು ಹೊಂದಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಜೊತೆಗೆ ಕೈ ಜೋಡಿಸಿದ್ದೀವಿ ಅಂತ ಒಂದು ಸಂದರ್ಭ ಪರಿಸ್ಥಿತಿನಲ್ಲಿ ಚಿತ್ತೂರು ಇರ್ಬೋದು, ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಬರದ ಪರಿಸ್ಥಿತಿ ಇವತ್ತು ಇದೆ. ಆದಾಗ್ಯೂ ನಮ್ಮ ಸಚಿವರುಗಳಿಗೆ ನಮ್ಮ ಜಿಲ್ಲೆಯ ರೈತರ ಬಗ್ಗೆ, ರೈತರ ಅಥವಾ ಕುಡಿಯ ನೀರಿನ ಸಾಮಾನ್ಯ ರೈತ ಕಾಪಾಡಬೇಕು ಅನ್ನೋದು ಅವರಿಗೆ ಜ್ಞಾನನೇ ಬರಲಿಲ್ಲ ಅನ್ಸುತ್ತೆ. ಇವತ್ತು ಏಕಾಏಕಿ ಚುನಾವಣೆಯಲ್ಲಿ ಯಾರೋ ಒಬ್ಬರು ಗೆಲ್ಲಿಸೋದಕ್ಕೆ ಅವರ ಪ್ರತಿಷ್ಠೆಯ ಪಣ ತಕ್ಕೊಂಡು ಇವತ್ತು ನಮ್ಮ ಜಿಲ್ಲೆಯ ಅನ್ಯಾಯ ಆಗಿದೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇವತ್ತು ನಮ್ಮ ಜಿಲ್ಲೆಯನ್ನೇ ಕಡೆಗಣಿಸಿ ಇವತ್ತು ಮಾಗಡಿ ತಾಲೂಕಿಗೆ ಮತ್ತೆ ರಾಮನಗರ ತಾಲೂಕಿಗೆ ನೀರು ಕೊಂಡೊಯ್ಯೋದಕ್ಕೆ ಈಗಾಗಲೇ ಅದನ್ನ ನಿಮಗೆಲ್ಲ ಗೊತ್ತಿದೆ. ಈ ಒಂದು ಹೇಮಾವತಿ ಲಿಂಕಿನ ಎಕ್ಸ್ಪ್ರೆಸ್ ಕೆನಾಲ್ನ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಇದೇ ಒಂದು 700 ಕೋಟಿ ಶಾಂಕ್ಷನ್ ಮಾಡಿ ಮತ್ತೆ ಇದರಿಂದ ಹಲವಾರು ಲೋಪಗಳಾಗ್ತವೆ, ನಮ್ಮ ಜಿಲ್ಲೆಯ ಜನತೆಗೆ ಮೋಸ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವತ್ತಿನ ಯಡಿಯೂರಪ್ಪ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿ ಅದೇ ಒಂದು ಕೆನಾಲ್ನ ನಮ್ಗೆ ಏನಿಗೆ ಬರ್ತಾ ಇದೆ ಕುಣಿಗಲ್ಲಿ ಬೇಕು ಅಂತ ಏನು ಕೇಳ್ತಾ ಇದ್ದಾರಲ್ಲ, ಕುಣಿಗಲ್ ಟೈಲೇಟ್ ಅಲ್ಲಿ ಅದೇ ಒಂದು ಆಧುನೀಕರಣ ಮಾಡೋಣ. ಆಧುನೀಕರಣ ಆದ್ರೆ ಈ ಒಂದು ಕೆನಾಲ್ ಸಿಮೆಂಟ್ಗಳು ಕಡಿಮೆ ಆಗುತ್ತೆ. ಎಲ್ಲ ಅದಕ್ಕೆ ಆಧುನೀಕರಣ ಮಾಡಿ ರಿಸರ್ವೇಷನ್ ಮಾಡಿ ಕೆನಾಲ್ನ ಸ್ಮೂತ್ ಫ್ಲೋಯಿಂಗ್ ಮಾಡೋದಕ್ಕೆ ಅದನ್ನೆಲ್ಲ ಎಲ್ಲೆಲ್ಲಿ ಸಿಮೆಂಟ್ ಜಾಸ್ತಿ ಇದೆ ಅಂತದನ್ನೆಲ್ಲ ಮುಚ್ಚಿ ಕ್ಲೋಸ್ ಮಾಡಿ 700 ಕೋಟಿ ಶಾಂಕ್ಷನ್ ಮಾಡಿದ್ರು. ಈಗ ಬಹುಶಃ ಈಗ ಅಂತ ಮುಗಿದ ಬಂದಿದೆ. ಈಗ ಕುಣಿಗಲ್ ಹೋಗೋದಕ್ಕೆ ಯಾವುದೇ ಒಂದು ಸಂದೇಹ ಇಲ್ಲ, ನೀರು ಸರಾಗವಾಗಿ ಹೋಗುತ್ತೆ. ಆ ಉದ್ದ ಅದರಿಂದ ಒಂದು ಪ್ರಯೋಜನ ಏನಂತಂದ್ರೆ ಈಗ ಏನು ನೀರು ಸರಾಗವಾಗಿ ಹೋಗ್ತಾ ಇದೆ ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕೊರಟಗೆರೆ, ನಮ್ಮ ಕಿತ್ತೂರು ಆ ಭಾಗದ ಜನತೆಗೆ ಯಾರಿಗೂ ಮೋಸ ಏನಿಲ್ಲ. ಎಲ್ರಿಗೂ ಏನು ಅವರ ಎಕ್ಸ್ಪೆಕ್ಟೇಷನ್ ಇದೆ 25 TMC ಅದು ಸರಾಗವಾಗಿ ಅದು ಕೊನೆಗೆ ಟೈಲೇಟ್ ಹೋಗುವಂತ ಒಂದು ಸಂಭವ ಇದೆ. ಆ ದೃಷ್ಟಿಯಲ್ಲಿ ಬಿಜೆಪಿ ಸರ್ಕಾರ 700 ಕೋಟಿ ಈ ಒಂದು ಆಧುನೀಕರಣಕ್ಕಾಗಿ ಶಾಂಕ್ಷನ್ ಮಾಡಿ ಇವತ್ತು ಸರಾಗವಾಗಿ ಯೋಜನೆ ರೂಪಿಸಿದೆ. ಇವತ್ತು ಇವರ ಸ್ವಇಚ್ಛೆಗೆ ಅಥವಾ ಬೇರೆ ಏನೆಲ್ಲ ಕಾರಣಗಳು ಗೊತ್ತಿಲ್ಲ, ನಮ್ಮ ಉಪಮುಖ್ಯಮಂತ್ರಿಯವರ ಕಾರಣಗಳು ಗೊತ್ತಿಲ್ಲ. ಇವತ್ತು ಏಕಾಏಕಿ ಇವತ್ತು ಏನ್ ಟ್ರಿಬ್ಯುನಲ್ ಆರ್ಡರ್ ಆಗಿಲ್ಲ, ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ. ನಮ್ಮ ನೀರಿನ ಹಂಚಿಕೆ ಆಗ್ಬೇಕು ಅಂತಂದ್ರೆ ಇನ್ನೊಂದು ಜಿಲ್ಲೆಗೆ ಹಂಚಿಕೆ ಆಗ್ಬೇಕು ಅಂತಂದ್ರೆ ಅದೊಂದು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗ್ಬೇಕಾಗಿತ್ತು. ಇವತ್ತು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಲಿಲ್ಲ, ಅಲೋಕೇಶನ್ ಅಪ್ರೂವ್ ಆಗಿಲ್ಲ. ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಅವರು ಏಕಾಏಕಿ 25 TMC ಲಿಂಕಿನಾರು ಅವರಿಗೆ ಡೈರೆಕ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಗುಬ್ಬಿಯಿಂದ ಈಗಾಗಲೇ ಕೆಲಸ ಚಾಲನೆ ಮಾಡಿದ್ದಾರೆ, ಟೆಂಡರ್ ತಂದುಕೊಂಡಿದ್ದಾರೆ. ಈಗಾಗಲೇ ವೇಗವಾಗಿ ಕೆಲಸ ಶುರು ಮಾಡಿದ್ದಕ್ಕೆ ನಾವು ಬ್ರೇಕ್ ಹಾಕಿದ್ದೀವಿ, ಹೋರಾಟ ಮಾಡಿದ್ದೀವಿ, ರಸ್ತೆ ತಡೆ ಮಾಡಿದ್ರು, ಅಲ್ಲೇ ಧರಣಿ ಮಾಡಿದ್ರು. ಇವತ್ತು ಹಲವಾರು ಹೋರಾಟಗಳು ರೂಪಿಸಿದ್ದೀವಿ. ಈ ಹೋರಾಟಗಳು ಇವತ್ತಿಗೆ ನಿಲ್ಲಲ್ಲ. 25ನೇ ತಾರೀಕು ನಾವು ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳನ್ನ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದೀವಿ. ಇವತ್ತು ಎಲ್ಲಾ ನಮ್ಮ ರೈತ ಮುಖಂಡರು ಎಲ್ಲಾ ಸಂಘಟನೆಗಳು ನೋಡಲಿಕ್ಕೆ ನಮ್ಮ ಕರೆಗೆ ಇವತ್ತು ಎಲ್ಲ ಸ್ವಇಚ್ಛೆಯಿಂದ ಕೈ ಜೋಡಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೂ ಎಲ್ಲ ನಮ್ಮ ಜಿಲ್ಲೆಯ ಜನತೆಗೆ, ನಮ್ಮ ಜಿಲ್ಲೆಯ ಜನಸಾಮಾನ್ಯರಿಗೆ, ಎಲ್ಲ ಅಂಗಡಿ ಮುಖಂಡರುಗಳಿಗೆ ಸ್ವಇಚ್ಛೆಯಿಂದ ದಯಮಾಡಿ ಎಲ್ಲರೂ ಕೈ ಜೋಡಿಸಬೇಕು. ಏಕೆಂದ್ರೆ ಮುಂದೆ ನಾವು ಇವತ್ತು ಅನ್ಯಾಯ ಆಗ್ಬಿಡುತ್ತೆ, ರೈತರೆಲ್ಲ ನೊಂದೋಗ್ಬಿಡ್ತೀವಿ ಕುಟುಂಬದಿಂದ. ಯಾಕೆಂದ್ರೆ ಕುಡಿಯ ನೀರಿನ ಸಮಸ್ಯೆ ಆಗುತ್ತೆ. ಈ ಒಂದು ಡೈರೆಕ್ಟ್ ಕೆನಾಲ್ನಿಂದ ನಮ್ಗೆ ಇವತ್ತೇನಲ್ಲ 5 TMC ನಾವು ಯಾವುದು ಉಳಿಸ್ಕೊಳ್ಳೋದಕ್ಕೂ ಆಗಲ್ಲ.
ಹಾಗಾಗಿ ಇವತ್ತು ತುಂಬಾ ಅನಿವಾರ್ಯ ಸ್ಥಿತಿ ಇದೆ. ದಯಮಾಡಿ ಎಲ್ಲರೂ ಇವತ್ತು ಪಾಪ ಮೊನ್ನೆ ನಮ್ಮ ಕೃಷ್ಣಪ್ಪನ ಮುಂದೆ ಹೇಳ್ತಾರೆ ಏನೆಲ್ಲ ನಡೆದಿದೆ. ನಿನ್ನೆ ಒಂದು ಕಮಿಟಿ ಆಗಿದೆ, ಅದರಲ್ಲಿ ನಮ್ಮ ಪರಮೇಶ್ವರ್ ಹೇಳ್ತಾ ಇದ್ರು ರೆಗ್ಯುಲೇಟರಿ ಅಥಾರಿಟಿ ಮಾಡ್ತೀವಿ, ಸ್ಕಾಡಾ ಒಂದು ರೆಗ್ಯುಲೇಟರಿ ಅಥಾರಿಟಿ ಅಂತ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ, ಟೆಕ್ನಿಕಲ್ ಕಮಿಟಿ ಮಾಡ್ತೀವಿ ಅಂತ. ಇವು ನೀರನ್ನೇ ನಿಲ್ಲಿಸ್ತಿಲ್ಲ, ನೀರೆಲ್ಲ ಸರಾಗವಾಗಿ ಕೆಲಸ ಶುರು ಮಾಡಿಬಿಟ್ಟು ಟೆಕ್ನಿಕಲ್ ಕಮಿಟಿ ಏನ್ ಮಾಡ್ತೀರಾ, ಇಲ್ಲ ಕೆಲಸ ಮುಗಿದ ಟೆಕ್ನಿಕಲ್ ಕಮಿಟಿ ಏನಾಗುತ್ತೆ, ಬಟ್ ಜನರಿಗೆಲ್ಲ ದುಡ್ಡೆಲ್ಲ ಇವತ್ತು ಆಲ್ರೆಡಿ ದುಡ್ಡು ಶಾಂಕ್ಷನ್ ಮಾಡಿ ಕೆಲಸ ಶುರು ಮಾಡಿ ಇವತ್ತು ನೀರು ನಿಲ್ಲಿಸಲೇ ಕೆಲಸ ಶುರು ಮಾಡಿದ ಕೆಲಸ ನಿಲ್ಲಿಸಲೇ ಇವತ್ತು ನೀವು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಟೆಕ್ನಿಕಲ್ ಕಮಿಟಿ ಮಾಡಿದ್ರೆ ಏನು ಪ್ರಯೋಜನ ಬಂತು? ದಯಮಾಡಿ ಅದನ್ನು ನಿಲ್ಲಿಸಬೇಕಾಗುತ್ತೆ. ನೀವು ಅಂತ ಒಂದು ಡಿ ಕೆ ಶಿವಕುಮಾರ್ಗೆ ನೀವು ಉತ್ತರ ಹೇಳಿ ಈ ಜನತೆ ಉಳಿಸ್ಕೋಬೇಕು ಅನ್ನೋದ್ರಲ್ಲಿ ನೀವು ಕೆಲಸ ನಿಲ್ಲಿಸಿ ಟೆಕ್ನಿಕಲ್ ಕಮಿಟಿ ಅದು ಏನ್ ಬರುತ್ತೆ ಅದರಿಂದ ಆ ಫೈನಲ್ ಏನ್ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ವಿಲ್ ಹ್ಯಾವ್ ಟು ಸಿ ಫಾರ್ ದಟ್. ನೀವು ಅಲ್ಲಿವರೆಗೆ ಯು ಹ್ಯಾವ್ ಟು ಸ್ಟಾಪ್ ದ ವರ್ಕ್. ನೀವು ಏನು ಕೆಲಸ ಸ್ಟಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಚಾಲನೆ ಕೊಟ್ಕೊಂಡು ಒಂದ್ ಕಡೆ ಕಮಿಟಿ ಮಾಡ್ಕೊಳ್ತೀವಿ, ಕಮಿಟಿಯಲ್ಲಿ ಏನು ರಿಸಲ್ಟ್ ಬರುತ್ತೆ ಅಲ್ಲಿ ಕಾಯೋಣ ಅಂತ ಬಿಟ್ರೆ ಜನತೆಗೆ ಮಾಡ್ತಾ ಇರೋದು ಮೋಸ ಇದು. ಹಾಗಾಗಿ ಇದ್ರ ವಿರುದ್ಧ ಹೋರಾಟ ನಾವು ಎಲ್ಲಾ ತಾಲೂಕಿನಲ್ಲಿ ಎಲ್ಲರೂ ಸ್ವಇಚ್ಛೆಯಿಂದ ಬರ್ತಾರೆ, ಸ್ವಇಚ್ಛೆಯಿಂದ ಬಂದ್ ಮಾಡ್ತಾರೆ. ಇದು ಬಂದು ಇದು ಕೊನೆಯ ಹೋರಾಟ ಅಲ್ಲ. ಇದು ನಾವು ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ಲಿಂಕಿನಲ್ಲಿ ಎಕ್ಸ್ಪ್ರೆಸ್ ವೇ ಏನಿದೆ ಅದು ನಿಲ್ಲಿಸೋದಕ್ಕೂ ನಾವೆಲ್ಲ ಇಡೀ ನಮ್ಮ ಜಿಲ್ಲೆ ಎಲ್ಲ ಮುಖಂಡರು, ಎಲ್ಲ ರೈತರು, ಎಲ್ಲ ಹೋರಾಟಗಾರರು, ಎಲ್ಲ ಸಂಘಟನೆಗಳು ಸ್ವಇಚ್ಛೆಯಿಂದ ಭಾಗವಹಿಸಿ ಅದು ನಿಲ್ಲದಂತನೂ ಧರಣಿ ಉಪವಾಸ ಇದ್ರೆ ಅಮರಣಾಂತರ ಉಪವಾಸ ತಂತ್ರ ಮಾಡೋದಾಗ್ಲಿ ಇವತ್ತು ಅಥವಾ ಕಾಲ್ನಡಿಗೆ ಮಾಡೋದಾಗ್ಲಿ ಹಂತ ಹಂತವಾಗಿ ಯೋಜನೆಗಳು ರೂಪಿಸಿ ಇದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ನೀವು ಪರಮೇಶ್ವರರು ನಮ್ಮ ರಾಜಣ್ಣ ಅವರು